ಸುತ್ತಲೂ ಕತ್ತಲೆಯ ಲೋಕ, ಇಕ್ಕಟ್ಟಾದ ಪ್ರದೇಶ, 9 ತಿಂಗಳ ಸುದೀರ್ಘ ಪ್ರಯಾಣ. ನಮ್ಮೆಲ್ಲರ ಜೀವನ ಪ್ರಾರಂಭವಾದದ್ದು ಹೀಗೆಯೇ. ತಾಯಿಯ ಗರ್ಭದಲ್ಲಿ ನಮ್ಮ ಪ್ರಯಾಣ ಹೇಗೆ ಸಾಗಿತು? ಕಣ್ಣಿಗೆ ಕಾಣದ 2 ಜೀವಕಣಗಳು ಸೇರಿ ಶಿಶುವಾಗುವ ಅದ್ಭುತವಾದ ಅತಿ ಕ್ಲಿಷ್ಟಕರವಾದ ಪ್ರಕ್ರಿಯೆ ಬಗ್ಗೆ ನಾವು ಹುಟ್ಟೋಕು ಮುಂಚೆ ನಮ್ಮ ಪ್ರಯಾಣ ಹೇಗೆ ಇತ್ತು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ಫ್ರೆಂಡ್ಸ್, ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ವಿಡಿಯೋಗೆ ನಾನು ನಿಮ್ಮಿಂದ ಬಯಸೋದು ಕೇವಲ ಒಂದು ಲೈಕ್ ಅನ್ನ ಮಾತ್ರ. ನಮ್ಮ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಮಾಡ್ಕೊಡಿ. ಇನ್ನು ತಡ ಮಾಡದೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಈ ಪ್ರಯಾಣವನ್ನ ನಾವೊಬ್ಬರೇ ಒಬ್ಬಂಟಿಯಾಗಿ ಪ್ರಾರಂಭಿಸಲಿಲ್ಲ. ಒಂದು ಶಿಶುವಿನ ಜೀವನ ಪ್ರಯಾಣ ಪ್ರಾರಂಭವಾಗುವುದು ಪುರುಷನ ವೀರ್ಯಾಣು ಮತ್ತು ಹೆಣ್ಣಿನ ಅಂಡಾಣುವಿನ ಸೇರುವಿಕೆಯಿಂದ. ಮೊದಲಿಗೆ ಪುರುಷನಿಂದ ಹೊರಟ 30 ಕೋಟಿ ವೀರ್ಯಾಣುಗಳು ಸ್ತ್ರೀಯ ಗರ್ಭಾಶಯದಲ್ಲಿ ಬಿಡುಗಡೆಯಾದ ಅಂಡಾಣುವನ್ನು ಹುಡುಕಲು ಪ್ರಯತ್ನಿಸುತ್ತವೆ. ಮಾನವನ ಶರೀರದಲ್ಲಿ ಜೀವಕೋಶಗಳಿಗಿಂತಲೂ ಅತಿ ಚಿಕ್ಕದಾದ ಜೀವಾಣುಗಳು ಈ ವೀರ್ಯಾಣುಗಳಾಗಿರ್ತವೆ. ಹಾಗೆ ಮಾನವನ ಶರೀರದ ಅತಿ ದೊಡ್ಡ ಜೀವಾಣುಗಳು ಅಂದ್ರೆ ಹೆಣ್ಣಿನ ಅಂಡಾಣುವಾಗಿರುತ್ತೆ. ಪುರುಷರ ಈ ವೀರ್ಯಾಣುಗಳು ಹೆಣ್ಣಿನಲ್ಲಿ ಉತ್ಪತ್ತಿಯಾದ ಅಂಡಾಣುವನ್ನು ಹುಡುಕಲು ಪ್ರಯತ್ನಿಸಿ ಕೊನೆಗೆ ಕೇವಲ ಒಂದೇ ಒಂದು ವೀರ್ಯಾಣು ಮಾತ್ರ ಅಂಡಾಣುವನ್ನು ಸೇರುವಲ್ಲಿ ಯಶಸ್ವಿಯಾಗುತ್ತದೆ. 30 ಕೋಟಿ ವೀರ್ಯಾಣುಗಳಲ್ಲಿ ಕೇವಲ ಒಂದೇ ಒಂದು ಮಾತ್ರ ಅಂಡಾಣುವನ್ನು ಸಂಪರ್ಕಿಸುತ್ತದೆ. ಈ ಸಂಪರ್ಕವೇ ಒಂದು ಅದ್ಭುತ ಪ್ರಕ್ರಿಯೆಗೆ ನಾಂದಿಯಾಗುತ್ತದೆ. ಅಂದ್ರೆ ಒಂದು ಮಗುವಿನ ಜೀವನ ಪ್ರಯಾಣ ಆರಂಭವಾಗುತ್ತದೆ. ವೀರ್ಯಾಣುವಿನ ರಚನೆಯನ್ನ ನೋಡೋದಾದ್ರೆ ಇದರ ಮುಂಭಾಗದಲ್ಲಿನ ತಲೆಯ ಭಾಗದಲ್ಲಿ ತಂದೆಗೆ ಸಂಬಂಧಿಸಿದ ಆನುವಂಶಿಕತೆಗೆ ಸಂಬಂಧಿಸಿದ ಗುಣಲಕ್ಷಣಗಳೆಲ್ಲ ಶೇಖರಣೆಗೊಂಡಿರುತ್ತವೆ. ಮಧ್ಯಭಾಗದಲ್ಲಿ ಈ ವೀರ್ಯಾಣು ತಾಯಿಯ ಗರ್ಭಾಶಯದ ಅಂಡಾಣುವನ್ನ ಸೇರುವವರೆಗೂ ಬೇಕಾದ ಶಕ್ತಿಯನ್ನು ಕೊಡುವ ಮೈಟೋಕಾಂಡ್ರಿಯವಿರುತ್ತದೆ. ಇನ್ನು ಹಿಂದಿನ ಬಾಲದಂತಹ ರಚನೆ ಈಚೆ ಮುಂದೆ ಸಾಗಲು ಸಹಾಯಕವಾಗಿರುವಂತೆ ರಚನೆಯಾಗಿರುತ್ತೆ. ಇನ್ನು ಸ್ತ್ರೀಯರಲ್ಲಿ ಪ್ರತಿ ತಿಂಗಳು ಋತುಚಕ್ರದ ನಂತರ ಒಂದು ಅಂಡಾಣು ಉತ್ಪತ್ತಿಯಾಗುತ್ತೆ. ಮಾನವನಲ್ಲಿ ಅತಿ ದೊಡ್ಡ ಜೀವಾಣು ಈ ಅಂಡಾಣುವಾಗಿರುತ್ತೆ. ಇಲ್ಲಿಯೂ ಪುರುಷನಂತೆಯೇ ಈ ಅಂಡಾಣುವಿನಲ್ಲಿ ಸ್ತ್ರೀಗೆ ಸಂಬಂಧಿಸಿದ ಜೆನೆಟಿಕ್ ಮಾಹಿತಿ ಇರುತ್ತೆ. ಹೀಗೆ ಹೆಣ್ಣಿನಲ್ಲಿ ಬಿಡುಗಡೆಯಾದ ಈ ಅಂಡವನ್ನ ಸೇರಲು 30 ಕೋಟಿ ವೀರ್ಯಾಣುಗಳು ಪ್ರಯಾಣ ಬೆಳೆಸುತ್ತವೆ. ಅಂಡಾಣು ಬಿಡುಗಡೆಯಾದ ದಿಕ್ಕನ್ನು ಗುರುತಿಸಲು ಅದನ್ನು ಸೇರಲು ವೀರ್ಯಾಣುಗಳಿಗೆ ತುಂಬಾ ಕಷ್ಟದ ಕೆಲಸವಾಗಿರುತ್ತೆ. ಗರ್ಭಾಶಯದ ವಾತಾವರಣ ವೀರ್ಯಾಣುಗಳಿಗೆ ಅಷ್ಟು ಅನುಕೂಲಕರ ವಾತಾವರಣ ಆಗಿರುವುದಿಲ್ಲ. ವೀರ್ಯಾಣುಗಳು ಸ್ತ್ರೀಯರಲ್ಲಿ ಪ್ರವೇಶಿಸಿದ 30 ನಿಮಿಷಕ್ಕೆ ಅಲ್ಲಿನ ವಾತಾವರಣಕ್ಕೆ ಹೊಂದಿಕೊಳ್ಳದೆ ಸುಮಾರು 30 ಕೋಟಿ ವೀರ್ಯಗಳಲ್ಲಿ 99% ವೀರ್ಯಾಣುಗಳು ಸಾಯುತ್ತವೆ. ಯಾಕೆಂದ್ರೆ ಎಲ್ಲಾ ವೀರ್ಯಾಣುಗಳು ಆರೋಗ್ಯವಾಗಿ ಇರೋದಿಲ್ಲ. ಪುರುಷ ಆರೋಗ್ಯವಾಗಿದ್ರೆ ಅವನ ವೀರ್ಯಗಳು ತುಂಬಾ ಹೆಲ್ದಿ ಆಗಿರುತ್ತೆ. ಒಂದು ವೇಳೆ ಪುರುಷ ಅನಾರೋಗ್ಯಕ್ಕೆ ಒಳಗಾಗಿದ್ರೆ ಈ ವೀರ್ಯಗಳು ತುಂಬಾನೇ ದುರ್ಬಲವಾಗಿರ್ತವೆ. ಒಟ್ಟು ವೀರ್ಯಾಣುಗಳಲ್ಲಿ ಬಹಳ ಮಾಡಿ ಎಲ್ಲಾ ವೀರ್ಯಾಣುಗಳು ಶಕ್ತಿಹೀನವಾಗಿ ಸಾಯುತ್ತವೆ. ಉಳಿದ 1% ಮಾತ್ರ ಗರ್ಭಾಶಯದ ಅಂಡಾಣುವಿನ ಕಡೆಗೆ ಪ್ರಯಾಣ ಬೆಳೆಸುತ್ತೆ. ಆದರೆ ಇಲ್ಲಿಯೂ ಸಹ ಗರ್ಭಾಶಯದ ಅಂಡಾಣುವಿನ ಕಡೆಗೆ ಸಮೀಪಿಸುತ್ತಿದ್ದಂತೆ ಶಕ್ತಿಹೀನವಾಗಿ ದುರ್ಬಲವಾಗಿ ನಾಶವಾಗುತ್ತೆ. ಕೊನೆಗೆ ಶಕ್ತಿಯುತವಾಗಿರ್ತಕ್ಕಂತಹ ಆರೋಗ್ಯವಾಗಿರುವಂತಹ ತುಂಬಾ ಚುರುಕಾಗಿರುವಂತಹ 10 ರಿಂದ 50 ವೀರ್ಯಾಣುಗಳು ಮಾತ್ರ ಅಂಡಾಣುವನ್ನ ಸ್ಪರ್ಶಿಸುತ್ತವೆ. ಕೊನೆಯದಾಗಿ ಒಂದೇ ಒಂದು ವೀರ್ಯಾಣು ಮಾತ್ರ ಸಾಹಸ ಮಾಡಿ ಅಂಡಾಣುವಿನ ಗೋಡೆಯ ಭಿತ್ತಿಯ ಒಳಗೆ ಪ್ರವೇಶಿಸುತ್ತದೆ. ಈ ರೀತಿಯಾಗಿ ಒಂದು ವೀರ್ಯಾಣು ಅಂಡಾಣುವಿನ ಒಳಗೆ ಸೇರಿದ್ರೆ ಮುಗೀತು. ಮತ್ಯಾವ ಹೊರಗಿನ ವೀರ್ಯಾಣುಗಳು ಅಂಡಾಣುವಿನ ಒಳಗೆ ಪ್ರವೇಶಿಸಲು ಸಾಧ್ಯವಾಗುವುದಿಲ್ಲ. ಹೀಗೆ ಪುರುಷನ ಆನುವಂಶೀಯ ಜೆನೆಟಿಕ್ ಲಕ್ಷಣಗಳನ್ನು ಹೊತ್ತು ಬಂದ ಒಂದು ವೀರ್ಯಾಣು ಮಾತ್ರ ಅಂಡಾಣುವನ್ನು ಸೇರುವ ಸಾಹಸ ಕಾರ್ಯದಲ್ಲಿ ಯಶಸ್ವಿಯಾಗುತ್ತದೆ. ಈ ರೀತಿಯಾಗಿ ತಂದೆಯ ವೀರ್ಯಾಣುವಿನಲ್ಲಿರುವ DNA ಎಲ್ಲವೂ ತಾಯಿಯ ಅಂಡಾಣುವಿನಲ್ಲಿರುವ DNA ದೊಂದಿಗೆ ಬೆರೆತು ಒಂದು ಹೊಸ ಜೀವಕಣವಾಗಿ ಮಾರ್ಪಡುತ್ತೆ. ಅಂದ್ರೆ ಯುಗ್ಮವಾಗಿ ಬೆಳೆಯುತ್ತೆ. ಇದನ್ನ ಜೈಗೋಟ್ ಎಂದು ಕರೆಯುತ್ತಾರೆ. ಇಷ್ಟಕ್ಕೂ ಈ ವೀರ್ಯಾಣು ಮತ್ತು ಅಂಡಾಣುಗಳಲ್ಲಿನ DNAಯು ಹುಟ್ಟುವ ಮಗುವಿನ ರೂಪ, ಆಕಾರ, ಬುದ್ಧಿ, ಬಣ್ಣವನ್ನ ನಿರ್ಧರಿಸುವ ಕೆಲಸ ಮಾಡುತ್ತೆ. ತಂದೆ ಹಾಗೂ ತಾಯಿಯ ಆನುವಂಶಿಕ ಗುಣಲಕ್ಷಣಗಳು ಮಗುವಿಗೆ ಎಷ್ಟು ಪ್ರಮಾಣದಲ್ಲಿ ಬರಬೇಕು ಎಂಬ ಮಾಹಿತಿಯು ಈ DNAಯಲ್ಲಿ ಸ್ಟೋರೇಜ್ ಆಗಿರುತ್ತದೆ. DNAಗಳು ಕ್ರೋಮೋಸೋಮ್ಸ್ ಅಂದ್ರೆ ವರ್ಣತಂತುಗಳಲ್ಲಿ ಶೇಖರಣೆಗೊಂಡಿರುತ್ತವೆ. ಮಾನವನಲ್ಲಿ ಒಟ್ಟು 23 ಜೊತೆ ಕ್ರೋಮೋಸೋಮ್ಸ್ಗಳು ಇರುತ್ತವೆ. ಇವುಗಳಲ್ಲಿ 22 ಜೊತೆ ಸಾಮಾನ್ಯ ವರ್ಣತಂತುಗಳು ಇದ್ದು 1 ಜೊತೆ ಲಿಂಗ ವರ್ಣತಂತುಗಳು ಇರುತ್ತವೆ. ಸಾಮಾನ್ಯ 22 ಜೊತೆ ವರ್ಣತಂತುಗಳು ಮಗುವಿನ ರೂಪ, ಆಕಾರ, ಬುದ್ಧಿಮಟ್ಟ, ಬಣ್ಣವನ್ನ ನಿರ್ಧರಿಸುವ ಕೆಲಸ ಮಾಡಿದ್ರೆ 1 ಜೊತೆ ಲಿಂಗ ವರ್ಣತಂತುಗಳು ಹುಟ್ಟುವ ಮಗುವಿನ ಲಿಂಗವನ್ನ ಅಂದ್ರೆ ಹುಟ್ಟುವ ಮಗು ಗಂಡು ಅಥವಾ ಹೆಣ್ಣು ಎಂದು ನಿರ್ಧರಿಸುತ್ತವೆ. ಪ್ರತಿಯೊಬ್ಬ ಪುರುಷನಲ್ಲಿ 1 ಜೊತೆ X ಮತ್ತು Y ಎಂಬ ಹೆಸರಿನ ಲಿಂಗ ವರ್ಣತಂತುಗಳಿದ್ದು
ಅದೇ ರೀತಿ ಸ್ತ್ರೀಯರಲ್ಲಿ ಎಕ್ಸ್ ಮತ್ತು ಎಕ್ಸ್ ಎಂಬ ಒಂದೇ ರೀತಿಯ ಲಿಂಗ ವರ್ಣತಂತುಗಳು ಇರುತ್ತವೆ. ತಂದೆಯಿಂದ ಬಂದ ವೀರ್ಯಾಣು ಹೊತ್ತ ತಂದ DNA ಇರುವ ಕ್ರೋಮೋಸೋಮ್ಗಳಲ್ಲಿ ಎಕ್ಸ್ ಮತ್ತು ವೈ ಎಂಬ ಲಿಂಗ ನಿರ್ಧಾರಕ ವರ್ಣತಂತುಗಳಿದ್ರೆ, ಅದೇ ರೀತಿ ತಾಯಿಯಿಂದ ಬಂದ ಅಂಡಾಣುವಿನ DNA ಇರುವ ಕ್ರೋಮೋಸೋಮ್ ಎಕ್ಸ್ ಕ್ರೋಮೋಸೋಮ್ ಮಾತ್ರ ಆಗಿರುತ್ತದೆ. ಒಟ್ಟಾರೆಯಾಗಿ ಈ ಕ್ರೋಮೋಸೋಮ್ಗಳು ಅಂದರೆ ಲಿಂಗ ವರ್ಣತಂತುಗಳ ಕೆಲಸ ಏನು ಅಂದ್ರೆ, ಹುಟ್ಟುವ ಮಗು ಹೆಣ್ಣು ಅಥವಾ ಗಂಡು ಎಂದು ನಿರ್ಧರಿಸುವುದಾಗಿರುತ್ತೆ. ಹೆಣ್ಣಿನ ಎಕ್ಸ್ ಕ್ರೋಮೋಸೋಮ್ ಜೊತೆ ಗಂಡಿನ ಎಕ್ಸ್ ಕ್ರೋಮೋಸೋಮ್ ಸೇರಿದ್ರೆ ಹುಟ್ಟುವ ಮಗು ಹೆಣ್ಣೆಂದು ನಿರ್ಧಾರವಾಗುತ್ತದೆ. ಅದೇ ರೀತಿ ಹೆಣ್ಣಿನ ಎಕ್ಸ್ ಕ್ರೋಮೋಸೋಮ್ ಜೊತೆ ಗಂಡಿನ ವೈ ಕ್ರೋಮೋಸೋಮ್ ಸೇರಿದ್ರೆ ಹುಟ್ಟುವ ಮಗು ಗಂಡು ಎಂದು ನಿರ್ಧಾರವಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಗು ಹುಟ್ಟುವುದು ಎಂಬ ಕಾರಣಕ್ಕಾಗಿ ಭ್ರೂಣದ ಲಿಂಗವನ್ನ ಮೊದಲೇ ಪತ್ತೆ ಮಾಡಲಾಗುತ್ತಿದೆ. ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣಗಳು ಹೆಚ್ಚಾಗುತ್ತಿದೆ. ಹಾಗೆಯೇ ಮತ್ತೆ ನೀನು ಹೆಣ್ಣು ಮಗುವಿಗೆ ಜನ್ಮ ನೀಡಿದೆ ಎಂದು ತಾಯಿಯನ್ನು ದೂಷಿಸುವವರು ಇದ್ದಾರೆ. ಆದ್ರೆ ಇಲ್ಲಿ ಒಂದು ತಿಳಿಯಬೇಕಾದ ವಿಷಯ ಏನು ಅಂದ್ರೆ, ಹುಟ್ಟುವ ಮಗು ಹೆಣ್ಣು ಗಂಡು ಎಂದು ಡಿಸೈಡ್ ಮಾಡುವುದು ಕೇವಲ ಗಂಡಿನಿಂದ ಬಂದಂತಹ ಎಕ್ಸ್ ಮತ್ತು ವೈ ಎಂಬ ಕ್ರೋಮೋಸೋಮ್ಗಳಿಂದ ಮಾತ್ರ ನಿರ್ಧಾರ ಆಗುತ್ತೆ. ಹಾಗಾಗಿ ಹುಟ್ಟುವ ಮಗುವಿನ ಲಿಂಗ ನಿರ್ಧಾರಕವು ಗಂಡಿನಲ್ಲಿ ಮಾತ್ರ ಇರುತ್ತದೆ. ಒಂದು ವೀರ್ಯಾಣು ಅಂಡಾಣುವಿನ ಗೋಡೆಯ ಭಿತ್ತಿಯನ್ನು ಸೀಳಿ ಒಳ ಪ್ರವೇಶಿಸಿದ ನಂತರ ಗಂಡು ಮತ್ತು ಹೆಣ್ಣಿನ DNA ಹೊಂದಿರುವ ಕ್ರೋಮೋಸೋಮ್ಗಳೆಲ್ಲ ಬೆರೆತು ಈ ಅಂಡಾಣು ಬೆಳೆಯಲು ಪ್ರಾರಂಭಿಸುತ್ತೆ. ಹೀಗೆ ಗಂಡು ಮತ್ತು ಹೆಣ್ಣಿನ DNAಗಳು ಬೆರೆತು ರಚನೆಯಾದ ಪೂರ್ವ ಭ್ರೂಣವನ್ನ ಝೈಗೋಟ್ ಅಥವಾ ಯುಗ್ಮ ಎಂದು ಕರೆಯುತ್ತಾರೆ. ಝೈಗೋಟ್ ರಚನೆಯಾದ 12 ಗಂಟೆ ನಂತರ 2 ಜೀವಕಣಗಳು ವಿಭಜನೆಯಾಗುತ್ತವೆ. ಹೀಗೆ ಪ್ರತಿ 12 ಗಂಟೆಗಳಿಗೊಮ್ಮೆ ಪ್ರತಿ 2 ಕಣಗಳು ಮತ್ತೆ 2 ಕಣಗಳಾಗಿ ವಿಭಜನೆಗೊಳ್ಳುತ್ತವೆ. ಹೀಗೆ ಫರ್ಟಿಲೈಸೇಷನ್ ಆದ 3 ದಿನಗಳ ನಂತರ ಝೈಗೋಟ್ 32 ಜೀವಕೋಶಗಳ ಒಂದು ಚಿಕ್ಕ ಉಂಡೆಯಾಗಿರುತ್ತದೆ. ಹೀಗೆ ಈ ಝೈಗೋಟ್ನಲ್ಲಿ ಕೋಶಗಳು ವಿಭಜನೆಯಾಗಿ ಕಾಲಕ್ರಮೇಣ ಬೆಳೆಯುತ್ತಾ ಸಾಗಿ ಫೆಲೋಪಿಯನ್ ಟ್ಯೂಬ್ ಮೂಲಕ ಗರ್ಭಾಶಯದ ಕಡೆಗೆ ಪ್ರಯಾಣ ಮಾಡುತ್ತೆ. ನಂತರ ಗರ್ಭಾಶಯದ ಗೋಡೆಯ ಭಿತ್ತಿಯಲ್ಲಿ ಒಂದು ಸುರಕ್ಷಿತ ಸ್ಥಳವನ್ನು ನೋಡಿ ಅಲ್ಲಿ ಗೋಡೆಯ ಭಿತ್ತಿಗೆ ಅಂಟಿಕೊಂಡು ಬೆಳೆಯಲು ಪ್ರಾರಂಭಿಸುತ್ತದೆ. ಈ ಝೈಗೋಟ್ನಲ್ಲಿ ಸುಮಾರು 2 ಟ್ರಿಲಿಯನ್ ಜೀವಕೋಶಗಳು ವಿಭಜನೆ ಆಗುವವರೆಗೂ ಸಹ ಈ ಪ್ರಕ್ರಿಯೆ ಮುಂದುವರಿಯುತ್ತಾ ಸಾಗುತ್ತೆ. ನಂತರ ಝೈಗೋಟ್ನ ಉಂಡೆಯ ಆಕಾರ ನಿಧಾನವಾಗಿ ಶಿಶುವಿನ ಆಕಾರವನ್ನು ಪಡೆಯಲು ಪ್ರಾರಂಭಿಸುತ್ತದೆ. ಝೈಗೋಟ್ನಲ್ಲಿ ಸಂಪೂರ್ಣವಾಗಿ ಜೀವಕೋಶಗಳ ವಿಭಜನೆ ಆದ ನಂತರ ಅಂದ್ರೆ 15 ದಿನಗಳ ಬಳಿಕ ಭ್ರೂಣದಲ್ಲಿ ನರಕೋಶಗಳು ರಚನೆಯಾಗಲು ಪ್ರಾರಂಭಿಸುತ್ತವೆ. ಈ ನರಕೋಶಗಳೇ ಮುಂದೆ ಮೆದುಳು ಹಾಗೂ ಬೆನ್ನುಹುರಿಯಾಗಿ ಮಾರ್ಪಡುತ್ತದೆ. ಸುಮಾರು 6 ವಾರಗಳ ಹೊತ್ತಿಗೆ ಈ ಚಿಕ್ಕ ಶರೀರಕ್ಕೆ ಆಕ್ಸಿಜನ್ ಅವಶ್ಯಕತೆ ಇರುವ ಕಾರಣ ಇದನ್ನು ಸರಬರಾಜು ಮಾಡುವ ರಕ್ತವನ್ನ ಪಂಪ್ ಮಾಡುವ ಹೃದಯದ ರಚನೆ ಆಗುತ್ತದೆ. ಈ ಹೃದಯವು ಒಂದು ಮೆಣಸಿನ ಕಾಳಿನಷ್ಟಿರುತ್ತದೆ. ಈ ಚಿಕ್ಕ ಹೃದಯ ರಚನೆಯಾದ ನಂತರ ಅದರಲ್ಲಿ ರಕ್ತ ಸಂಚಾರವಾಗಿ ಬಡಿಯಲು ಪ್ರಾರಂಭಿಸುತ್ತೆ. ನಂತರ ಅದರ ಸುತ್ತಮುತ್ತಲಿನ ಜೀವಕಣಗಳೆಲ್ಲ ಬಡಿಯಲು ಪ್ರಾರಂಭಿಸುತ್ತವೆ. ಹೀಗೆ ಭ್ರೂಣದಲ್ಲಿ ರಚನೆಯಾದ ಈ ಹೃದಯ ಹುಟ್ಟಿನಿಂದ ಸಾಯುವವರೆಗೂ ಕೋಟಿ ಬಾರಿ ಬಡಿಯಲು ಪ್ರಾರಂಭಿಸುತ್ತದೆ. ಈ ಚಿಕ್ಕ ಹೃದಯವು ಭ್ರೂಣಕ್ಕೆ ಆಕ್ಸಿಜನ್ ಹಾಗೂ ರಕ್ತದ ಸರಬರಾಜನ್ನ ಮಾಡುತ್ತದೆ. 7-8ನೇ ವಾರದ ಹೊತ್ತಿಗೆ ಈ ಭ್ರೂಣವು ನಿಧಾನವಾಗಿ ಮಗುವಿನ ಆಕಾರವನ್ನು ಪಡೆಯಲು ಪ್ರಾರಂಭಿಸುತ್ತದೆ. ಕೈಗಳು, ಕಾಲುಗಳು, ಕೈಕಾಲುಗಳ ಬೆರಳುಗಳು, ಕಣ್ಣಿನ ರೆಟ್ಟೆನ ರಚನೆಯಾಗಿ ಒಂದು ಮಗುವಿನ ಆಕಾರವನ್ನು ಪಡೆಯುತ್ತದೆ. ಈ ಚಿಕ್ಕ ಭ್ರೂಣವು ತಾಯಿಯ ಗರ್ಭಚೀಲದಲ್ಲಿದ್ದಾಗ ಆಮ್ನಿಯಾಟಿಕ್ ಫ್ಲೂಯಿಡ್ ಎಂಬ ನೀರಿನಂತಹ ದ್ರವದಲ್ಲಿ ತೇಲುತ್ತಿರುತ್ತದೆ. 3 ತಿಂಗಳ ಹೊತ್ತಿಗೆ ಮಗುವಿನ ಮೆದುಳು ವೇಗವಾಗಿ ಬೆಳೆಯಲು ಪ್ರಾರಂಭಿಸುತ್ತದೆ. ಈ ಸಮಯದಲ್ಲಿ ತಾಯಿಗೆ ಗರ್ಭಿಣಿಯ ಸೂಚನೆಗಳು ಗೊತ್ತಾಗುತ್ತವೆ. ವಾಂತಿಯಂತಹ ಸೂಚನೆಗಳು ಕಾಣಿಸಿಕೊಳ್ಳುತ್ತವೆ. ಈ ಸಮಯದಲ್ಲಿ ತಾಯಿಯ ಹೃದಯ ಬಡಿತ ಸಾಮಾನ್ಯಕ್ಕಿಂತ ಹೆಚ್ಚು ವೇಗದಲ್ಲಿ ಬಡಿಯಲಾರಂಭಿಸುತ್ತದೆ. ಭ್ರೂಣದ ಹೃದಯವೂ ಕೂಡ ನಿಮಿಷಕ್ಕೆ 170 ಬಾರಿ ಬಡಿದುಕೊಳ್ಳುತ್ತದೆ. ಮಗುವಿನ ಬೆಳವಣಿಗೆ ಆದಂತೆ ಈ ವೇಗ ಕಡಿಮೆ ಆಗುತ್ತಾ ಹೋಗುತ್ತದೆ. ಈ ಸಮಯದಲ್ಲಿ ಮಗುವಿನ ಮೂಳೆಗಳು, ಮಾಂಸಖಂಡಗಳ ಬೆಳವಣಿಗೆ ಆಗುತ್ತದೆ. ಕೈಕಾಲುಗಳ ಬೆರಳುಗಳು ರಚನೆ ಆಗೋದಕ್ಕೆ ಪ್ರಾರಂಭ ಆಗುತ್ತದೆ. ವಿಶೇಷತೆ ಅಂದ್ರೆ ಪ್ರಪಂಚದಲ್ಲಿನ ಈ ಬೇಬಿಯ ಬೆರಳಿನ ಫಿಂಗರ್ ಪ್ರಿಂಟ್ ಬೇರೆ ಯಾವುದೇ ಫಿಂಗರ್ ಪ್ರಿಂಟ್ಗೆ ಮ್ಯಾಚ್ ಆಗೋದಿಲ್ಲ. 24 ವಾರಗಳ ಹೊತ್ತಿಗೆ ಬಹುತೇಕ ಎಲ್ಲ ಅಂಗಗಳ ಬೆಳವಣಿಗೆ ಆಗಿರುತ್ತೆ. ಹೀಗೆ ಬೆಳೆಯುತ್ತಿರುವ ಮಗುವಿಗೆ ಸ್ಥಳಾವಕಾಶವನ್ನು ನೀಡಲು ತಾಯಿಯ ಗರ್ಭವು ಹಿಗ್ಗುತ್ತಾ ಸಾಗುತ್ತದೆ. ಇದೇ ಸಮಯದಲ್ಲಿ ತಾಯಿಗೆ ಎದೆಯಲ್ಲಿ ಉರಿ, ಆಯಾಸ ಹಾಗೂ ಬೆನ್ನು ನೋವು ಕಂಡುಬರುತ್ತದೆ. ಇದೇ ಸಮಯದಲ್ಲಿ ಮಗುವು ತನ್ನ ತಾಯಿಯ ಹೃದಯದ ಬಡಿತದ ಶಬ್ದವನ್ನ ಹಾಗೂ ತನ್ನ ಸುತ್ತಮುತ್ತ ಇರುವಂತಹ ದ್ರವದಂತಹ ಆಮ್ನಿಯಾಟಿಕ್ ಫ್ಲೂಯಿಡ್ ಶಬ್ದವನ್ನ ಕೇಳಿಸಿಕೊಳ್ಳುತ್ತಿರುತ್ತದೆ. 34 ವಾರಗಳ ಹೊತ್ತಿಗೆ ಮಗುವು ದೊಡ್ಡದಾಗಿ ಬೆಳೆಯೋದ್ರಿಂದ ಈ ಭಾರವೆಲ್ಲವೂ ತಾಯಿಯ ಹೊಟ್ಟೆಯ ಮೇಲೆ ಬೀಳುತ್ತೆ. ಇದು ಅತಿಯಾದ ಭಾರವನ್ನ ಉಂಟು ಮಾಡುತ್ತೆ. ಹಾಗೆಯೇ ಈ ಕಾರಣಕ್ಕಾಗಿ ತಾಯಿಗೆ ಬೆನ್ನು ನೋವು ಕಾಣಿಸಿಕೊಳ್ಳುತ್ತದೆ. 36ನೇ ವಾರಕ್ಕೆ ಅಂದ್ರೆ 9 ತಿಂಗಳ ಹೊತ್ತಿಗೆ
ಮಗು ತಾಯಿಯ ಗರ್ಭದಿಂದ ಈ ಕತ್ತಲೆ ಪ್ರಪಂಚದಿಂದ ಹೊರ ಪ್ರಪಂಚಕ್ಕೆ ಬರಲು ಕಾತುರತೆಯಿಂದ ಕಾಯುತ್ತಾ ಇರುತ್ತದೆ. ಹೀಗೆ 9 ತಿಂಗಳ ಹಿಂದೆ ಕೇವಲ ಒಂದು ರವೆಯಷ್ಟು ಇದ್ದ ಜೀವಕಣ ಈಗ ಮಗುವಾಗಿ ಡೆಲಿವರಿಗೆ ಸಿದ್ಧವಾಗಿದೆ. ಮಗುವಿನ ಪ್ರಸವ ಸಂದರ್ಭದಲ್ಲಿ ತಾಯಿಯ ಗರ್ಭದ ಒಳಗಿನ ಮಾಂಸಖಂಡಗಳು ಒತ್ತಡಕ್ಕೆ ಒಳಗಾಗಿ ಮಗುವನ್ನ ಹೊರಹಾಕಲು ಸಜ್ಜಾಗುತ್ತಿರುತ್ತವೆ. ಹಾಗೆಯೇ ಮಗು ಹೊರ ಬರೋದಕ್ಕೆ ತಾಯಿಯ ಬರ್ತ್ ಕೆನಾಲ್ ವಿಸ್ತಾರವಾಗುತ್ತಾ ಸಾಗುತ್ತದೆ. ಮಗುವಿನ ಡೆಲಿವರಿ ಸಂದರ್ಭದಲ್ಲಿ ತಾಯಿಗೆ ಉಂಟಾಗುವ ಅತಿಯಾದ ನೋವು ಮಾತಿನಲ್ಲಿ ಹೇಳಲಾಗದು. ಅದು ಅನುಭವಿಸುವ ತಾಯಿಗೆ ಮಾತ್ರ ಗೊತ್ತಿರುತ್ತದೆ. ಇಲ್ಲಿಯವರೆಗೂ ತಾಯಿಯ ಗರ್ಭದ ಕತ್ತಲೆ ಪ್ರಪಂಚದಲ್ಲಿ ಇದ್ದ ಮಗುವು ಹೊಸ ಪ್ರಪಂಚಕ್ಕೆ ಕಾಲಿಡುತ್ತದೆ. ತಾಯಿಯ ಕರಳು ಬಳ್ಳಿಯ ಮೂಲಕ ಉಸಿರಾಡುತ್ತಿದ್ದ ಮಗು ಈಗ ಹೊರಬಂದು ತಾನೇ ಸ್ವತಃ ಉಸಿರಾಡಲು ಪ್ರಾರಂಭಿಸುತ್ತದೆ. ಕೊನೆಯದಾಗಿ 9 ತಿಂಗಳ ಕಾಲ ನಮ್ಮನ್ನ ಹೆತ್ತು ಹೊತ್ತು ಉಸಿರಲ್ಲಿ ಉಸಿರಾಗಿ ತನ್ನ ಪ್ರಾಣವನ್ನ ಪಣಕ್ಕಿಟ್ಟು ನಮಗೆ ಜನ್ಮ ನೀಡಿದ ತಾಯಿಗೆ ಯಾವುದೇ ಕಷ್ಟವನ್ನ ಬರದ ಹಾಗೆ ನೋಡಿಕೊಳ್ಳಬೇಕು. ಯಾವ ತಾಯಿಯೂ ಕೂಡ ತನ್ನ ಮಕ್ಕಳಿಂದ ಏನನ್ನೂ ಬಯಸಲ್ಲ, ಮಕ್ಕಳ ಯಶಸ್ಸನ್ನು ಬಿಟ್ಟು. ವರ್ಷವೆಲ್ಲ ತಾಯಿಯ ಬಗ್ಗೆ, ತಾಯಿಯ ಕಷ್ಟ ಸುಖಗಳ ಬಗ್ಗೆ ಯೋಚಿಸದೆ ಕೇವಲ ಮದರ್ಸ್ ಡೇ ದಿನ ಮಾತ್ರ ಸ್ಟೇಟಸ್ ಇಟ್ರೆ ಸಾಕಾಗೋಲ್ಲ. ನಾವೆಲ್ಲ ನಮ್ಮ ತಾಯಿಯ ಕಷ್ಟಗಳನ್ನ ಅರಿಯಬೇಕು. ನಮಗೆ ಜನ್ಮ ನೀಡಿದ ತಾಯಿಯ ಹಾಗೂ ನಮ್ಮನ್ನ ಸಾಕಿ ಸಲಹಿದ ಆ ತಂದೆಯ ಋಣವನ್ನ ತೀರಿಸಬೇಕು ಅಂದ್ರೆ ಅವರ ಜೀವನದ ಕೊನೆಗಾಲದಲ್ಲಿ ಅಂದ್ರೆ ಅವರಿಗೆ ವಯಸ್ಸಾದ ಮೇಲೆ ನಾವು ಅವರನ್ನ ಚೆನ್ನಾಗಿ ನೋಡ್ಕೋಬೇಕು. ಆಗ ಮಾತ್ರ ಅವರು ನೀಡಿದ ಜನ್ಮಕ್ಕೆ ಅರ್ಥ ಬರೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.